Welcome dear students. In today's class we will discuss about basic loop statement and while loop statement. The basic loop statement is a loop construct which contains a sequence of statements which are enclosed between the loop and end loop statements. With each iteration, the sequence of statements will execute and then control of the loop resume to the top of a loop. Here we have a syntax for basic loop statement. So this is the sequence of statements to be enclosed within the loop and end loop statement. The repeated execution of sequence of statements will be terminated only when the specified condition becomes false. The condition is associated with the exit or exit when statement. Let us see one example. Here I have one variable called as x. It takes value 10. Inside the loop, we have to execute these two statements repeatedly. ಎಲ್ಲಿ ತನಕ ನಾನು ರಿಪೀಟ್ ಆಗಿ ಈ ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅಂದರೆ ಒನ್ಸ್ ದ ಎಕ್ಸ್ ವ್ಯಾಲ್ಯೂ ಈಕ್ವಲ್ಸ್ ಟು 50 ಆರ್ ಇಟ್ ಬಿಕಮ್ಸ್ ಗ್ರೇಟರ್ ದ್ಯಾನ್ 50. ಸೊ ಈ ಎರಡು ಸ್ಟೇಟ್ಮೆಂಟ್ ನನಗೆ ಎಲ್ಲಿ ತನಕ ಕಂಟಿನ್ಯೂಯಸ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ ಅಂತ ಅಂದರೆ ಒಂದು ಸಲ ನನಗೆ ಎಕ್ಸ್ ವ್ಯಾಲ್ಯೂ 50 ಅಥವಾ ಅದಕ್ಕಿಂತ ಜಾಸ್ತಿ ಆಯಿತು ಅಂತ ಅಂದರೆ ನನಗೆ ರಿಪೀಟೆಡ್ ಎಕ್ಸಿಕ್ಯೂಷನ್ ಏನಿದೆ ಅದು ಸ್ಟಾಪ್ ಆಗುತ್ತೆ. ಆನಂತರ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಕಂಟ್ರೋಲ್ ಏನಾಗುತ್ತೆ ಅಂತಂದರೆ ಲೂಪಿಂದ ಆಚೆ ಬರುತ್ತೆ. ರೆಸ್ಟ್ ಪಾರ್ಟ್ ಆಫ್ ದ ಪ್ರೋಗ್ರಾಮಿಂಗ್ ಸ್ಟೇಟ್ಮೆಂಟ್ಸ್ ಏನಿದೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. So this is about the basic loop statement. The next loop statement is while loop statement. This while loop statement repeatedly execute the sequence of statements as long as the given condition becomes true. ಅಂತಂದರೆ ಈಗ ನಾನೇನು ಒಂದು ಕಂಡೀಷನ್ನ ಮೆನ್ಷನ್ ಮಾಡಿದ್ದೀನಿ, ಆ ಕಂಡೀಷನ್ ಎಲ್ಲಿ ತನಕ ನನಗೆ ಟ್ರೂ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಕೂಡ ನನಗೆ ಸೀಕ್ವೆನ್ಸ್ ಆಫ್ ಸ್ಟೇಟ್ಮೆಂಟ್ಸು ರಿಪೀಟ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಓಕೆನಾ. ದೆನ್ ಈ ಒಂದು ವೈಲ್ ಲೂಪ್ ಯಾವಾಗ ಟರ್ಮಿನೇಟ್ ಆಗುತ್ತೆ ಅಂತ ಅಂದರೆ ಏನು ಸ್ಪೆಸಿಫೈಡ್ ಕಂಡೀಷನ್ ಇದೆ ಅದು ಯಾವಾಗ ಫಾಲ್ಸ್ ಆಗುತ್ತೆ ಆಗ ನನಗೆ ಈ ವೈಲ್ ಲೂಪ್ ಎಕ್ಸಿಕ್ಯೂಷನು ಟರ್ಮಿನೇಟ್ ಆಗುತ್ತೆ ಅಂತ ಹೇಳಿ. ಸೊ ದಿಸ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ದ ವೈಲ್ ಲೂಪ್. ಹಿಯರ್ ಕಂಡೀಷನ್ ಇಟ್ ಶುಡ್ ಟೆಸ್ಟ್ ಫಾರ್ ದ ವ್ಯಾಲ್ಯೂ ಟ್ರೂ ಆರ್ ಫಾಲ್ಸ್. ಈ ಸೀಕ್ವೆನ್ಸ್ ಆಫ್ ಸ್ಟೇಟ್ಮೆಂಟ್ಸ್ ಏನಿದೆ ಅಲ್ವಾ ಇದು ನನಗೆ ರಿಪೀಟ್ ಆಗಿ ಎಲ್ಲಿ ತನಕ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಅಂದರೆ ಕಂಡೀಷನ್ ಎಲ್ಲಿವರೆಗೂ ಟ್ರೂ ಆಗ್ತಾ ಇರುತ್ತೆ ಅಲ್ಲಿ ತನಕನೂ ಕೂಡ ಇದು ನನಗೆ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಒಂದ್ಸಲ ನನಗೆ ಕಂಡೀಷನ್ ಫಾಲ್ಸ್ ಆಯಿತು ಅಂತ ಅಂದರೆ ದ ರಿಪೀಟೆಡ್ ಎಕ್ಸಿಕ್ಯೂಷನ್ ಆಫ್ ಅ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಸ್ಟಾಪ್ಡ್ ಆ್ಯಂಡ್ ದ ಎಕ್ಸಿಕ್ಯೂಷನ್ ಕಂಟ್ರೋಲ್ ವಿಲ್ ಕಮ್ಸ್ ಔಟ್ ಆಫ್ ದ ವೈಲ್ ಲೂಪ್. So see one example program. Here I have a variable which is called as a and it has value 10. The statements in the while loop, that means these two statements will execute repeatedly as long as the condition is true. ಅಂತ ಅಂದರೆ ಈ ಎರಡು ಸ್ಟೇಟ್ಮೆಂಟ್ಸು ನನಗೆ ಎಲ್ಲಿ ತನಕ ರಿಪೀಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಅಂದರೆ ಎಲ್ಲಿವರೆಗೂ ನನಗೆ ಎ ವ್ಯಾಲ್ಯೂ 20ಕ್ಕಿಂತ ಕಡಿಮೆ ಇರುತ್ತೆ ಅಲ್ಲಿ ತನಕ ನನಗೆ ರಿಪೀಟಾಗಿ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಯಾವ ಒಂದು ಟೈಮ್ನಲ್ಲಿ ನನಗೆ ಎ ವ್ಯಾಲ್ಯೂ ಎಕ್ಸಾಕ್ಟಾಗಿ 20 ಅಂಥೇಳಿ ಆಗುತ್ತೆ ಅಥವಾ 20ಕ್ಕಿಂತ ಜಾಸ್ತಿ ಆಗುತ್ತೆ ಆಗ ನನಗೆ ರಿಪೀಟೆಡ್ ಎಕ್ಸಿಕ್ಯೂಷನು ಸ್ಟಾಪ್ ಆಗುತ್ತೆ. ಸೊ ಇಟ್ ಟರ್ಮಿನೇಟ್ಸ್ ದ ವೈಲ್ ಲೂಪ್ and then the execution control will comes out of the while loop and continues with the rest part of a program.
Here we have a few points to be remembered in case of a while loop. Initialize a variable before the loop body. ಈಗೇನು ನಾನು ಕಂಡೀಷನ್ ಚೆಕ್ ಮಾಡೋದಕ್ಕೆ ಒಂದು ವೇರಿಯಬಲ್ ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ, ಅದನ್ನು ನಾನು ಲೂಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಇನಿಷಿಯಲೈಸ್ ಮಾಡಿರಬೇಕಾಗತ್ತೆ. ಯೂಸ್ ದ ಆರ್ ಇಂಕ್ರಿಮೆಂಟ್ ದ ವೇರಿಯಬಲ್ ಇನ್ಸೈಡ್ ದ ಲೂಪ್ ಅಂತಂದರೆ ಲೂಪ್ ಒಳಗಡೆ ಆ ಒಂದು ವೇರಿಯಬಲ್ನ ನಾನು ಇಂಕ್ರಿಮೆಂಟ್ ಮಾಡಬೇಕಾಗತ್ತೆ. ಟು ಸ್ಟಾಪ್ ದ loop execution, I must specify the condition along with the exit and exit when statements. But in a while loop case, it is not done often. I hope all of you got understood. Thank you.